ನೋಡಿ, ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ GK ಸರಣಿಗಳು 100+ ವಿಡಿಯೋಸ್ ನಿಮಗೆ ಈ ಒಂದು ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇತ್ತೀಚೆಗೆ ಮಾಡಿರ್ತಕ್ಕಂಥ ಲಾಸ್ಟ್ 1 year ಇಂದ ಎಲ್ಲ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ತಾವು ನೋಡ್ಬೋದು. ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ರಿಲೇಟೆಡ್ ನೋಡ್ಬೋದು. ಆ್ಯಂಡ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿ. ಅದರ ಲಿಂಕು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸ್ನೇಹಿತರೆ. ಫೈನ್. ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟಾಗಿ ಕ್ವಶನ್ಸ್ಗೆ ಬರ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಆಲ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿಯಾಗಿರುವುದಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಇದು, ನೋಡ್ಕೊಂಡು ಆನ್ಸರ್ ಮಾಡಿ ಸ್ನೇಹಿತರೆ. ಯಾವುದು ಸರಿಯಾದ ಜೋಡಿ ಅಲ್ಲ? ರೈಸ್ ಟೆಕ್ ಪಾರ್ಕ್, ಅಕ್ಕಿ ಟೆಕ್ ಪಾರ್ಕ್ ಕರೆಕ್ಟಾಗಿ ಇಲ್ಲಿದೆ. ಓಕೆ, ಎಲ್ಲಿ ಬರುತ್ತೆ ಕರೆಕ್ಟಾಗಿ ಹೇಳಿ ನೋಡೋಣ. ತೊಗರಿ ಟೆಕ್ ಪಾರ್ಕ್ ಕಲಬುರಗಿ, ಮೆಕ್ಕೆಜೋಳ ಟೆಕ್ ಪಾರ್ಕ್ ಮೈಸೂರು, ತೆಂಗಿನಕಾಯಿ ಟೆಕ್ ಪಾರ್ಕ್ ತಿಪಟೂರು. ಯಾವುದು ಸರಿಯಲ್ಲ ಅಂತ ಹೇಳಬೇಕು, ಹೇಳ್ತೀರಾ? ಎಸ್, ಸಾರಿ, ಎಸ್, ದ ರೈಟ್ ಆನ್ಸರ್ ಆಪ್ಷನ್ ಸಿ, ಅಂದ್ರೆ 3. ಮೆಕ್ಕೆಜೋಳ ಇರೋದು ಮೈಸೂರಲ್ಲ, ಎಲ್ಲಿರೋದು ಹೇಳ್ತೀರಾ? ಎಸ್, ಎಲ್ಲಿದೆ ಮೆಕ್ಕೆಜೋಳ ಟೆಕ್ ಪಾರ್ಕ್? ಹೇಳ್ತೀರಾ? ಹೇಳಿ ಫಟಾಫಟ್ ಅಂತ ಹೇಳಿ ನೋಡೋಣ. ರಾಣೆಬೆನ್ನೂರು, ಹಾವೇರಿ ಡಿಸ್ಟಿಕ್, ಹಾವೇರಿ ರಾಣೆಬೆನ್ನೂರು. ಇಲ್ಲಿ ನೋಡಿ, ರೈಸ್ ಟೆಕ್ ಪಾರ್ಕ್ ಕರೆಕ್ಟಾಗಿ ಬರೋದು ಕೊಪ್ಪಳ, ಗಂಗಾವತಿ ಆಫ್ ಕೊಪ್ಪಳ. ಕೊಕೊನೆಟ್ ಬಂದು ತಿಪ್ಟೂರ್, ತೂರ್ ಅಂದ್ರೆ ತೊಗರಿಬೇಳೆ ಗುಲ್ಬರ್ಗ. ಇದಲ್ಲದೆ ಇನ್ನೊಂದು ಕ್ವಶನ್ಸ್ ಕೇಳಿದ ಕೂಡ ಪ್ರೀವಿಯಸ್ ಅಲ್ಲಿ. ನೋಡಿ, ಇನ್ನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾನೆ, ಮಾಲೂರು ಕೋಲಾರ. ಕೇಳಿದಾನೆ ಇದು ಕೂಡ. ಜೇವರ್ಗಿ ಆಗ್ರೋ ಫುಡ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದಾನೆ, ಹೊಂದಿಸಿ ಬರೆಯಲೇ ಕೇಳಿದ್ದಾನೆ, ಕಲಬುರ್ಗಿಲಿದೆ. ಅಕ್ಷಯ ಫುಡ್ ಪಾರ್ಕ್ ಎಲ್ಲಿದೆ ಅಂತ. ಓಕೆ, ಹಿರಿಯೂರು ಚಿತ್ರದುರ್ಗ. ಓಕೆ, ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇದೆಲ್ಲ ಇಂಪಾರ್ಟೆಂಟ್. ನಾನು ಅದಕ್ಕೆ ಇದನ್ನ ಕೊಟ್ಟಿದ್ದೀನಿ. ಮತ್ತೆ ಒಂದಷ್ಟು ಪ್ರಪೋಸ್ಡ್ ಪಾರ್ಕ್ಸ್ಗಳು ಇವೆ, ಇದಾಗಿರ್ಬೋದು. ಈಗ ನೋಡಿ, ರೈಸ್ ಟೆಕ್ ಪಾರ್ಕ್ ಕೊಪ್ಪಳದಲ್ಲೂ ಒಂದ್ ಕಡೆ, ಅಲ್ಲಿ ಮೇಜ್ ಅಂತಂದ್ರೆ ಜೋಳದ ತೆಗಿಬೇಕು ಅಂತಿದ್ದಾರೆ. ಕೊಕೊನೆಟ್ಟು ತಿಪಟೂರು ಒಂದೇ ಕಡೆ ಎಲ್ಲ, ಬೀದರಲ್ಲೂ ಮಾಡಬೇಕು ಅಂತಿದ್ದಾರೆ. ಇದೆಲ್ಲ ಪ್ರಪೋಸ್ಡ್. ಅದು ಬಿಟ್ಟು ಸೀ ಫುಡ್ ಪಾರ್ಕ್ ಮಂಗಳೂರಲ್ಲಿ ಮಾಡಬೇಕು ಅಂತಿದ್ದಾರೆ. ಸೊ ಇವೆಲ್ಲ ಇದೆಲ್ಲ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಇವೆಲ್ಲ ಕೇಳ್ತಾನೆ, ಕೇಳಿದನ್ ಕೂಡ ರಿಪೀಟೆಡ್ ಆಗಿ ಬರ್ತಾ ಇರ್ತವೆ ಇದನ್ನ. ಓಕೆ, ಶಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ವೆಲ್ಕಮ್ ಸರ್, ವೆಲ್ಕಮ್. ಎಸ್, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾವ ಜಲ ನಿಗಮ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ನೋಡಲ್ ಏಜೆನ್ಸಿ ಆಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಂದಿರತಕ್ಕಂಥ ಕ್ವಶನ್ ಇದು. ಯಾವುದು? ಕೃಷ್ಣ ಭಾಗ್ಯ, ಕಾವೇರಿ, ವಿಶ್ವೇಶ್ವರಯ್ಯ. ಇಲ್ಲಿ ಎತ್ತಿನಹೊಳೆ ಅಂತ ತಕ್ಷಣ ನಿಮ್ಗೆ ಗೊತ್ತಿರಬೇಕು. ಇನ್ನೊಂದು ಕ್ವಶನ್ ಬಂದಿದೆ ರಿಲೇಟೆಡ್. ಯಾವ ಜಿಲ್ಲೆಗಳಿಗೆ ಇದು ನೀರಾವರಿ ಕೊಡುತ್ತೆ? ನೀರಾವರಿ, ಅದೊಂದು ನೀರಾವರಿ ಅಂದ್ರೆ ದಿಸ್ ಡ್ರಿಂಕಿಂಗ್ ಫೆಸಿಲಿಟಿ ಆಗಿರ್ಬೋದು. ಯಾವ ಜಿಲ್ಲೆಗಳಿಗೆ ಕೊಡುತ್ತೆ? ಅಂಡ್ ಇದು ಯಾವ ನದಿಯನ್ನ ಇದನ್ನ ಈ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಉಪಯೋಗಿಸ್ಕೋತಾ ಇದ್ದಾರೆ, ಅದು ಗೊತ್ತಿರಬೇಕು. 24 TMC ನೀರು. ಓಕೆ, 24 TMC ನೀರನ್ನ. ರೈಟ್ ಆನ್ಸರ್ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಇಸ್ ದ ರೈಟ್ ಆನ್ಸರ್. ಎತ್ತಿನಹೊಳೆ ಆಕ್ಚುಲಿ ನಮಗೆ ನೇತ್ರಾವತಿ ಮತ್ತೆ ಅದರ ಉಪನದಿಗಳನ್ನ ಯೂಸ್ ಮಾಡ್ಕೊಳ್ಳೋದು. ಎತ್ತಿನಹೊಳೆ ಇಸ್ ಒನ್ ಆಫ್ ದ ಟ್ರಿಬ್ಯೂಟರಿ ಆಫ್ ನೇತ್ರಾವತಿ. ಪಶ್ಚಿಮ ಭಾಗವಾಗಿ ಇರತಕ್ಕಂಥ ನೀರನ್ನ ಪೂರ್ವ ಕಡೆ ತಿರುಗಿಸಿ ಅದನ್ನ ಚಿಕ್ಕಮಗಳೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಈಗ ಅದು ಬೆಂಗಳೂರು ಸೌತ್ ಆಗಿದೆ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಕೊಡ್ತಕ್ಕಂಥದ್ದು. ಮತ್ತೆ ಅಂತರ್ಜಲ ಮರುಪೂರ್ಣಕ್ಕಾಗಿ ಯೂಸ್ ಮಾಡ್ತಕ್ಕಂಥ ಒಂದು, ಇಲ್ಲಿ ಡ್ಯಾಮ್ಗಳು ಕೊಟ್ಕೊಡ್ತಾ ಬರ್ತಾರೆ. ಲಿಫ್ಟ್ ಇರಿಗೇಷನ್ ಮಾಡಿ ಅಲ್ಲದೆ ಒಂದೊಂದು ಸಣ್ಣ ಚೆಕ್ ಡ್ಯಾಮ್ಗಳನ್ನ 8 ಸ್ಮಾಲ್ ಡ್ಯಾಮ್ಸ್ ಕಟ್ತಾ ಇದ್ದಾರೆ. ಅದರಲ್ಲಿ 2 ಎತ್ತಿನಹೊಳೆಯಲ್ಲಿ ಬರುತ್ತೆ. ಅದರ ಇದು ನೇತ್ರಾವತಿಯ ಒಂದು ಉಪನದಿಗಳು. ಮತ್ತೆ ಕುಡುಮನೆ ಹೊಳೆಯಲ್ಲಿ ಒಂದು ಬರುತ್ತೆ, ಇನ್ನೊಂದು ಕರಿ ಹೊಳೆಯಲ್ಲಿ ಬರುತ್ತೆ, ಹೊಂಗಡ ಹೊಳೆ ಅಂತಿದೆ. ಇನ್ನು ಈ ತರ ಬೇರೆ ಬೇರೆ ಒಂದು 2-3 ಉಪನದಿಗಳಿವೆ. ಇದರ ಮೇನ್ ಉಪನದಿ ಕುಮಾರಧಾರ, ಅದಂತೂ ಅದು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ನೀವು ಈ ಒಂದು ಉಪನದಿಗಳ ಬಗ್ಗೆ, ಕರ್ನಾಟಕದ ರಿವರ್ ಬಗ್ಗೆ, ಉಪನದಿಗಳ ಬಗ್ಗೆ ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ತಗೋತೀನಿ, ಆ ಕ್ವಶನ್ಸ್ ತಗೊಂಡಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಇದು 2 ಹಂತದಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ಇಷ್ಟು ಕೊಟ್ಟಿನಿ, ಇಷ್ಟೊಂದು ತುಂಬಾ ಡೀಟೇಲ್ ಬೇಕಾಗಿಲ್ಲ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾವ ನದಿ, ಯಾವ ಉಪನದಿಗಳು, ಮತ್ತೆ ಎಲ್ಲ ಯಾವ ಜಿಲ್ಲೆಗೆ ಇದು ಕುಡಿಯುವ ನೀರಿನ ಒಂದು ಇದನ್ನ ಮತ್ತೆ ಅಂತರ್ಜಲ ಮರುಪೂರ್ಣಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಒಂದು ನಿಗಮದ ಅಡಿಯಲ್ಲಿ ಬರುತ್ತೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಕರ್ನಾಟಕದ ಸಾವನದುರ್ಗ ಬೆಟ್ಟಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಓಕೆ, ಸಾವನದುರ್ಗ ಎಲ್ಲಿ ಬರುತ್ತೆ? ಎಸ್, ಮಾಗಡಿ ರೋಡ್. ಮಾಗಡಿ ಅಂದ್ರೆ ಯಾವುದು? ಯಾವ ಜಿಲ್ಲೆ? ರಾಮನಗರ ಈಗ ಏನಾಗಿದೆ? ಬ್ಯಾಂಗ್ಳೂರ್ ಸೌತ್ ಆಗಿದೆ, ಬೆಂಗಳೂರು ಸೌತ್ ಡಿಸ್ಟಿಕ್ ಆಗಿದೆ ರಾಮನಗರ. ಫೈನ್ ಸರ್. ಇದು ಏಕಶಿಲಾ ಬೆಟ್ಟ, ಹೌದು, ಮಾನೋಲಿಥಿಕ್ ರಾಕ್ ಇದು. ಓಕೆ, ಆಪ್ಷನ್ ನೋಡೋಣ ಬನ್ನಿ. ಇದು ಬೆಂಗಳೂರು ಜಿಲ್ಲೆಯಲ್ಲಿದೆ. ನೋ, ಬೆಂಗಳೂರು
ಸೌತ್ ಅಂತ ಕೊಟ್ಟಿದ್ರೆ ಎಸ್ ಆಗ್ಬೋದಾಗಿತ್ತು. ಈಗ ಅಥವಾ ರಾಮನಗರ ಅಂತ ಕೊಟ್ಟಿದ್ರೆ ಟಿಕ್ ಹಾಕ್ಬೋದಾಗಿತ್ತು. ಇದರ ಮೇಲ್ಭಾಗದಲ್ಲಿ ಕೋಟೆ ಶ್ರೀನಂದಿ ಗುಡಿ ಇದೆ, ದಿಸ್ ಇಸ್ ರಾಂಗ್. ಕೆಳಭಾಗದಲ್ಲಿ ತಪ್ಪಲಲ್ಲಿ 2 ಗುಡಿ ಬರುತ್ತೆ, ಯಾವ್ದಾದ್ರು ಹೇಳಿ ನೋಡೋಣ. ಟ್ರೆಕ್ಕಿಂಗ್ಗೆ ತುಂಬಾ ಫೇಮಸ್ ಇದು ಸಾವನದುರ್ಗ. ಸರಾಸರಿ ಸಮುದ್ರ ಮಟ್ಟದಿಂದ 1226 ಮೀಟರ್ ಎತ್ತರದಲ್ಲಿ, ಎಸ್ ದಿಸ್ ಇಸ್ ಕರೆಕ್ಟ್. ಅಲ್ಲಿಗೆ ಎಷ್ಟು ಆಪ್ಷನ್ಸ್ ಕರೆಕ್ಟು? ಇದು ಕ್ವಶನ್ ಇದು. ಓಕೆ, 1 and 2 ಕೇವಲ 2 ಹೇಳಿಕೆಗಳು ಮಾತ್ರ ಸರಿ. ಹೇಳಿಕೆ 2B ಯಾಕೆ ತಪ್ಪು ಅಂತ ಹೇಳಿದ್ದೀನಿ, ಇಟ್ ಇಸ್ ಬೆಂಗಳೂರು ಸೌತ್ ಅಥವಾ ರಾಮನಗರ. ಇದು ದೇವರು ಯಾವುದು ಒಂದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾವಂಡಿ ವೀರಭದ್ರೇಶ್ವರ ಸ್ವಾಮಿ, ನರಸಿಂಹ ಸ್ವಾಮಿ. ಇದು ಬೆಟ್ಟದ ಬುಡದಲ್ಲಿರ್ತಕ್ಕಂಥ, ತುಂಬಾ ಜನ ಭೇಟಿ ಕೊಡ್ತಾರೆ ಅಲ್ಲಿಗೆ. ಓಕೆ, ಪೂಜೆ ಮಾಡಕ್ಕೆ ಯಾತ್ರಾರ್ಥಿಗಳು, ಜೊತೆಗೆ ಶಿಲಾ ಆರೋಹಿಗಳು ಅಂದ್ರೆ ಬೆಟ್ಟನ ಹತ್ತಕ್ಕಂಥರು, ಟ್ರೆಕ್ಕಿಂಗ್ ಮಾಡಕ್ಕಂತರು ಕೂಡ ಇಲ್ಲಿ ಹೋಗ್ತಕ್ಕಂಥದ್ದು. ದೊಡ್ಡ ಏಕಶಿಲಾ ಬೆಟ್ಟ ಅದು. ಫೈನ್, ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಅರ್ಥ ಆಗಿದೆ ಅನ್ಕೋತೀನಿ. ಮಾಗಡಿ ರಸ್ತೆಯಲ್ಲಿ ಇರತಕ್ಕಂಥ ಬೆಂಗಳೂರು 54-60 ಕಿಲೋಮೀಟರ್ ದೂರದಲ್ಲಿದೆ. ನೆಕ್ಸ್ಟ್ ಬರ್ತೇನೆ. ಅಭಯಾರಣ್ಯದ ಹೆಸರು ಮತ್ತೆ ಅದರ ವಿಭಾಗ ಅಂದ್ರೆ ಯಾವ ಡಿವಿಷನ್ಸ್ ಬರುತ್ತೆ ಅಂತ ನೋಡಿ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆನ್ಸರ್ ಮಾಡಿ ನೋಡೋಣ. ಅರಬ್ಬಿತಿಟ್ಟು, ಕಾವೇರಿ, ಕತ್ತಪ್ಪ ಗುಡ್ಡ, ಬಂಕಾಪುರ. ಅರಬ್ಬಿತಿಟ್ಟು ಕಣ್ಮುಚ್ಕೊಂಡು ಟಿಕ್ ಮಾಡ್ಬೋದು ನೀವು. ಯಾವುದು ಸರ್? ಮೈಸೂರು ಡಿವಿಷನ್ ಬರುತ್ತೆ. ಕತ್ತಪ್ಪ ಗುಡ್ಡನೂ ಅಷ್ಟೇ, ತುಂಬಾ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಲಾಸ್ಟ್ 5 ವರ್ಷ 6 ವರ್ಷದಿಂದ. ಗದಗದಲ್ಲಿ ಬರುತ್ತೆ. ಕತ್ತಪ್ಪ ಗುಡ್ಡದ್ದು ಬೆಂಕಿ ಹಾಕಿದ್ರು, ಅದನ್ನ ಬೇರೆ ಇದು ಮಾಡ್ತಿದ್ರು, ತುಂಬಾ ಸ್ಟ್ರೈಕ್ಗಳಾದವು. ಸೊ ಅದಾಗ ಗೊತ್ತಿರಬೇಕು. ಕಾವೇರಿ ಕೊಳ್ಳೇಗಾಲ, ಬಂಕಾಪುರ ಬಂದು ಕೊಪ್ಪಳ. ಸೊ ರೈಟ್ ಆನ್ಸರ್ ಯಾವ್ದು? ಆಪ್ಷನ್ ಎಗೆ 3 and ಡಿಗೆ 2. ದಿಸ್ ಇಸ್ ದ ಒನ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಈ ಬಂಕಾಪುರ ಯಾವ ಒಂದು ಅಭಯಾರಣ್ಯ ಯಾವ್ದು ತುಂಬಾ ಫೇಮಸ್? ಓಕೆ, ಈ ತರದೆಲ್ಲ ನಾವು ಕರ್ನಾಟಕದ ಅಭಯಾರಣ್ಯಗಳು ಮತ್ತೆ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಸ್ಮಾಲ್ ವಿಡಿಯೋ, ದಯವಿಟ್ಟು ನೋಡಿ ಸ್ನೇಹಿತರೆ. ನಾನು ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಶೇರ್ ಮಾಡ್ತೀವಿ. ಓಕೆ, ನೋಡ್ಕೊಳ್ಳಿ ಅದನ್ನ ಒಂದ್ಸಲ. ನೆಕ್ಸ್ಟ್, ಕರ್ನಾಟಕದ ಕಡಲ ತೀರಗಳು ಮತ್ತು ದ್ವೀಪಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಓಕೆ, ಬೀಚಸ್ ಅಂಡ್ ಐಲ್ಯಾಂಡ್ಸ್ ಬಗ್ಗೆ ಕೇಳಿದ್ದಾರೆ. ಫೈನ್, ಕರ್ನಾಟಕದಲ್ಲಿ ಸಣ್ಣ ಸಣ್ಣ ಐಲ್ಯಾಂಡ್ 100ಕ್ಕಿಂತ ಹೆಚ್ಚು, 106 ಸಮಥಿಂಗ್ ಏನೋ ಇದೆ. ಬಟ್ ತುಂಬಾ ಇಂಪಾರ್ಟೆಂಟ್ ಅದು ಯಾವ್ದೋ ನೇತ್ರಾಣಿ ದ್ವೀಪ ಅಲ್ವಾ? ಸ್ಕೂಬಾ ಡೈವಿಂಗ್ ಹೋಗ್ತಾರೆ. ಮತ್ತೆ ಸೆಂಟ್ ಮೇರಿಸ್ ದ್ವೀಪ ತುಂಬಾ ಇಂಪಾರ್ಟೆಂಟ್. ಅಂಥದ್ದೇ ಕ್ವಶನ್ಸ್ ಬರೋದು ಕೂಡ. ಇಲ್ಲಿ ನೋಡಿ, ಭೂಶಿಖರಗಳಿಲ್ಲದ ಕರಾವಳಿ ಅಂಚಿನ ನೇರ ಕಡಲ ತೀರಕ್ಕೆ ಮರವಂತೆ ಕಡಲ ತೀರ ಒಂದು ಉದಾಹರಣೆ ಆಗಿದೆ. ಎಸ್, ದಟ್ ಇಸ್ ರೈಟ್. ಮರವಂತೆ ವೆರಿ ಇಂಪಾರ್ಟೆಂಟ್ ಬೀಚ್, ತುಂಬಾ ಬ್ಯೂಟಿಫುಲ್ ಆಗಿರೋ ಬೀಚು. ಎಸ್, ದಿಸ್ ಇಸ್ ಕರೆಕ್ಟ್. ಅರ್ಧ ಚಂದ್ರಾಕೃತಿಯ ಪ್ರಕಾರದ ಕಡಲ ತೀರಕ್ಕೆ ಓಂ ಕಡಲ ತೀರ ಉತ್ತಮ ಉದಾಹರಣೆ ಆಗಿದೆ. ಎಸ್, ಓಂ ಬೀಚ್ ಇಸ್ ಎ ಗುಡ್ ಎಕ್ಸಾಂಪಲ್. ಪ್ರೆಸೆಂಟ್ ಓಂ ಅಂದ್ರೆ ಹಿಂಗ್ ಬರ್ದಿರುತ್ತೆ ಅಲ್ಲಿ. ಮತ್ತೆ ಇಲ್ಲೊಂದು ವಾಟರ್ ಬಾಡಿ ಇಲ್ಲೊಂದಿದೆ, ಮತ್ತೆ ಇಲ್ಲೊಂದು ಸಣ್ಣ ವಾಟರ್ ಬಾಡಿ ಇದೆ. ಸೊ ಬೀಚ್ ಹತ್ರ ಹೋದ್ರೆ ಇದೊಂದು ಸಣ್ಣ ವಾಟರ್ದು ಬೀಚ್ ನೀರು, ಇಲ್ಲೊಂದು ಹಿಂಗಿದೆ. ಸೊ ಇದು ನೀವು ನೋಡಿದ್ರೆ ಓಂ ತರ ಕಾಣುತ್ತೆ ಅಂತ ಓಂ ಬೀಚ್ ಅಂತ ಇದೆ. ಅಂದ್ರೆ ಬರೀ ಇದನ್ನ ಕನ್ಸಿಡರ್ ಮಾಡಿದ್ರೆ ಒಂದು ಅರ್ಧ ಚಂದ್ರ ತರ ಕಾಣುತ್ತೆ, ಕ್ರೆಸೆಂಟ್ ಟೈಪ್ ಅಂತ ಕೇಳ್ತೀವಿ. ಎಸ್, ದಿಸ್ ಆಪ್ಷನ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, 2 ಆಪ್ಷನ್ ಕರೆಕ್ಟ್. ಇನ್ನು ನೇತ್ರಾಣಿ ದ್ವೀಪಗಳ ಬಗ್ಗೆ ನೆಕ್ಸ್ಟ್ ಕ್ವಶನ್ ತಗೊಂಡಿದ್ದೀನಿ, ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೇತ್ರಾಣಿ ದ್ವೀಪ ಕರ್ನಾಟಕ ದೊಡ್ಡ ದ್ವೀಪ ಅಂತ ಹೇಳಿದೆ. ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್. ನೋ, ನೇತ್ರಾಣಿ ಅಲ್ಲ, ಸೆಂಟ್ ಮೇರಿಸ್ ಇಲ್ಲಿದೆ ನೋಡಿ. ಈ ಆಪ್ಷನ್ ಸೆಂಟ್ ಮೇರಿಸ್ ದ್ವೀಪ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಸೆಂಟ್ ಮೇರಿಸ್ ದ್ವೀಪವನ್ನ ಪಿಜನ್ ದ್ವೀಪ ಅಂತ ಕರಿತೀವಿ ಅಂತ ಹೇಳಿ. ನೋ, ದಿಸ್ ಇಸ್ ರಾಂಗ್. ಪಿಜನ್ ದ್ವೀಪ ಅಂತ ಕರೆಯೋದು ಯಾವ್ದನ್ನ ನಾವು ಹೇಳ್ತೀರಾ? ನೇತ್ರಾಣಿ ದ್ವೀಪನ ಪಿಜನ್ ದ್ವೀಪ ಅಂತ ಕರಿತೀವಿ. ಯಾಕಂದ್ರೆ ಇದನ್ನ ನಾವು ಪಿಜನ್ ದ್ವೀಪ ಅಂತ ಕರಿತೀವಿ. ಅತ್ಯಂತ ಹೆಚ್ಚು ಪಾರಿವಾಳಗಳು ಇರ್ತಕ್ಕಂಥದ್ದು ಇದನ್ನಲ್ಲ. ಹಾಗಾಗಿ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಕೇವಲ 2 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾವ್ದಾದ್ರು 2 ಆಪ್ಷನ್ಸ್ ಕರೆಕ್ಟ್. ಆಪ್ಷನ್ 1 and 2 ಅಂದ್ರೆ ಎ, ಬಿ ಕರೆಕ್ಟ್, ಸಿ ಅಂಡ್ ಡಿ ರಾಂಗ್. ನೇತ್ರಾಣಿ ಸೆಂಟ್ ಮೇರಿಸ್ ದ್ವೀಪ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿ ಬೀಚ್ಗಳ ಬಗ್ಗೆ ಈ ಕ್ವಶನ್ ಅಲ್ಲಿ ನಾನು ಬೀಚ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಬೀಚ್ಗಳು ಯಾವ ಜಿಲ್ಲೆಗಳಿದೆ ಹೊಂದಿಸಿ ಬರೀರಿ ಕೇಳಿದ್ದೇನೆ ಎಕ್ಸಾಮ್ ಅಲ್ಲಿ. KPSC ಆಗಿರ್ಬೋದು, KSB ಆಗಿರ್ಬೋದು, ಬೀಚ್ ಮತ್ತೆ ಯಾವ ಜಿಲ್ಲೆಯಲ್ಲಿದೆ ಅದು ಗೊತ್ತಿರಬೇಕು. ಓಕೆ, ಪಣಮೂರು ಬೀಚ್ ಮಂಗಳೂರು, ಗೋಕರ್ಣ ಬೀಚ್ ಆಗಿರೋದು, ಮಲ್ಪೆ ಬೀಚ್ ವೆರಿ ಇಂಪಾರ್ಟೆಂಟ್, ಮರವಂತೆ ಬೀಚ್. ನಾನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಮಂಗಳೂರಲ್ಲಿರ್ತಕ್ಕಂಥ ಬೀಚ್ಗಳು ಯಾವ್ದು. ಓಕೆ, ಕುಂದಾಪುರದಲ್ಲಿ ಇರ್ತಕ್ಕಂಥದ್ದು ಯಾವುದು ಬೀಚು. ಹಾಗೆ ಹಾಗೆ ಇಲ್ಲಿ ಉಡುಪಿ ಬೀಚ್ಗಳು ಯಾವ್ದು. ಓಕೆ, ನೋಡ್ಕೊಳ್ಳಿ. ಇದು ಕಾರವಾರದಲ್ಲಿ ಇರ್ತಕ್ಕಂಥ ಬೀಚ್ ಯಾವುದು, ಅಂಕೋಲಾದಲ್ಲಿ, ಕುಮಟಾದಲ್ಲಿ ಇರ್ತಕ್ಕಂಥದ್ದು ಯಾವುದು, ಗೋಕರ್ಣದಲ್ಲಿ ಇರ್ತಕ್ಕಂಥದ್ದು ಯಾವುದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಬೀಚ್ ನೇಮ್ ಕೊಡ್ತಾನೆ, ಅದು ಯಾವ ಒಂದು ಪ್ಲೇಸ್ ಅಲ್ಲಿ ಇದೆ, ಯಾವ ತಾಲೂಕು ಅಂತ ಕೇಳ್ಬೋದು, ಜಿಲ್ಲೆ ಯಾರು ಕೇಳ್ಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಇದನ್ನ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ, ಕೇಳಿದನ್ ಕೂಡ. ಸೊ ಇದನ್ನ ದ್ವೀಪದ ಬಗ್ಗೆ ನಾನು ನೆಕ್ಸ್ಟ್ ಕ್ವಶನ್ ತಗೋತೀನಿ, ಮತ್ತೆ ಡಿಸ್ಕಸ್ ಮಾಡೋಣ. ಕರ್ನಾಟಕದಲ್ಲಿ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎಸ್ ಸರ್, ಕಮೆಂಟ್ ಮಾಡ್ತೀರಾ?
ನೋಡಿ ಮೊದಲನೇ ಆಪ್ಷನ್ ಇದೆ, ಇದು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ ಅಲ್ವಾ. ಕರ್ನಾಟಕ ಎಲ್ಲಿ ಬರುತ್ತೆ ಸರ್? ನಮ್ಮ ದಕ್ಕನ್ ಭಾರತ ಅಂತ ದಕ್ಕನ್ ಪ್ರಸ್ಥಭೂಮಿ ಅಂತ ತಗೊಂಡ್ರೆ ದಿಸ್ ಇಸ್ ಪಶ್ಚಿಮ, ಇದು ಪೂರ್ವ ಅಂತೀವಿ ನಾವು. ಎಸ್, ದಟ್ ಈಸ್ ಕರೆಕ್ಟ್ ಆನ್ಸರ್. ಇದು 7 ರಾಜ್ಯಗಳನ್ನು ಸುತ್ತುವರೆದು 7 ರಾಜ್ಯ ಇದೆಯಾ? ಎಷ್ಟಿದೆ? 1 2 3 4 5 6 ರಾಜ್ಯಗಳು. ಯಾವ್ದು? ಮಹಾರಾಷ್ಟ್ರ, ಗೋವಾ, ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು. ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಆಯ್ತು. ಸೊ ಎಷ್ಟು? ಯಾಕೆ 6 ರಾಜ್ಯ. ಇದು ಪೂರ್ವದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಪೂರ್ವದಲ್ಲಿ ನಮಗೆ ಬಂಗಾಳ ಕೊಲ್ಲಿ ಇರೋದು, ಪಶ್ಚಿಮದಲ್ಲಿ ಅರಬ್ಬಿ ಇರೋದು. ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಒನ್ಸ್ ಅಗೇನ್. ನೋಡಿ, ಸಿಂಪಲ್ ಕ್ವಶನ್ಸ್ ಇದು. ಇದು ಮೈಸೂರು ಪ್ರಸ್ಥಭೂಮಿ ಮತ್ತು ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಹೌದು, ಇಟ್ ಈಸ್ ಮೈಸೂರು ಅನ್ನೋಕ್ಕಿಂತ ಕರ್ನಾಟಕ ಇಸ್ ಅ ಮೈಸೂರು, ಅಥವಾ ನಾವು ಧಾರವಾಡ ರಾಕ್ ಅಂತ ಕೂಡ ಕರಿತೀವಿ. ಎಸ್, ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಕೇವಲ ಎ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ಹೇಳಿಕೆ ಎ ಕರೆಕ್ಟ್ ಇದೆ, ಡಿ ಕರೆಕ್ಟ್ ಇದೆ, ಬಿ ಮತ್ತೆ ಸಿ ತಪ್ಪಿದೆ ಅಲ್ವಾ. ಎಸ್, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಮಹಾರಾಷ್ಟ್ರ 1, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಇದು 6ನೇದು ಗೋವಾ. ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ, ಬನ್ನಿ ಡಿಸ್ಕಸ್ ಮಾಡೋಣ. ಕರ್ನಾಟಕದ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಯಾವುದು ಸರಿಯಾಗಿಲ್ಲ ಅಂತ. ಕರಾವಳಿ, ಇದು ಪಶ್ಚಿಮ ಕರಾವಳಿ ಮೈದಾನದ ಒಂದು ಭಾಗವಾಗಿದೆ. ಕರಾವಳಿ ಮೈದಾನ ಕೋಸ್ಟಲ್ ಪ್ಲೈನ್. ನೋಡಿ, ಕೋಸ್ಟಲ್ ತೀರ ಬೇರೆ. ಕೋಸ್ಟಲ್ ಅಂದ್ರೆ ಇದು ಕಡಲ ತೀರ, ಅಂದ್ರೆ ಕರಾವಳಿ ತೀರ ಅಲ್ಲ. ಇದು ಕೋಸ್ಟಲ್ ಪ್ಲೈನ್, ಕರಾವಳಿ ಮೈದಾನ ಬಗ್ಗೆ ಕೇಳ್ತಾ ಇದ್ದಾನೆ. ಎಸ್, ಇದು ಪಶ್ಚಿಮ ಕರಾವಳಿ ಮೈದಾನದ ಒಂದು ಭಾಗ. ಹೌದು, ಪಶ್ಚಿಮದಲ್ಲಿದೆ. ಈಗ ತಾನೇ ನಿಮ್ಗೆ ತೋರಿಸ್ತೆ. ನಮ್ದೆಲ್ಲ ಬರುತ್ತೆ ಸರ್? ಇಲ್ಲಿ ಪಶ್ಚಿಮ, ಇದು ಇಲ್ಲಿ ಕರಾವಳಿ ತೀರ ಬರುತ್ತೆ ನಮ್ದು. ಸೊ ಇಲ್ಲಿ ಕರಾವಳಿದ ಮೈದಾನ ಕೂಡ ಇಲ್ಲಿ ಬರುತ್ತೆ, ಚಾಚ್ಕೊಂಡಿದೆ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಅತ್ಯಂತ ಕರಾವಳಿ ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಕೇಳ್ತಾನೆ. ಇಲ್ಲಿ ನೋಡಿ, ಕಮೆಂಟ್ ಮಾಡಿ. ಮತ್ತೆ ಈ ಕರಾವಳಿ ಅಂತಕ್ಕಂಥದ್ದು ಅತ್ಯಂತ ಉದ್ದ ಜಾಸ್ತಿ ಇರೋದು ಯಾವ ಜಿಲ್ಲೆಯಲ್ಲಿ? ಉತ್ತರ ಕನ್ನಡನ, ಉಡುಪಿನ, ದಕ್ಷಿಣ ಕನ್ನಡನ? ಅಗಲ ಎಲ್ಲಿ ಬರುತ್ತೆ ಜಾಸ್ತಿ? ನೋಡಿ, ಅಗಲನ್ನು ಕೇಳಿದ್ರೆ ಅನ್ಕೋತೀನಿ. ನೋಡಿ, ನೋಡೋಣ ಬನ್ನಿ. ಇದು ಕಾರವಾರದಿಂದ ಮಂಗಳೂರಿಗೆ ವಿಸ್ತರಿಸಿದೆ. ಕರಾವಳಿ ತೀರ ಇದೆಯಲ್ಲ, ಅದು ಕಾರವಾರ ಟು ಮಂಗಳೂರು ಕರೆಕ್ಟ್. ಇಲ್ಲಿ ಕರಾವಳಿ ಮೈದಾನ, ಕರಾವಳಿ ತೀರ ಕೇಳಿಲ್ಲ, ಮೈದಾನ. ದಿಸ್ ಇಸ್ ರಾಂಗ್. ಕರಾವಳಿ ತೀರ ಅಂದ್ರೆ ಎಸ್, ಸ್ಟಾರ್ಟಿಂಗ್ ಫ್ರಮ್ ಕಾರವಾರ ಟು ಮಂಗಳೂರು ತನಕ ಬರುತ್ತೆ. ತೀರ, ಕೋಸ್ಟಲ್, ಕೋಸ್ಟ್, ಓಕೆ, ತೀರ, ಕಡಲ ತೀರ. ಪ್ಲೈನ್ ಅಂದ್ರೇನು? ಅದರಿಂದ ಆಗಿರ್ತಕ್ಕಂಥ ಒಂದು ಮೈದಾನ. ಈಗ ಗಂಗಾ ನದಿ ತೀರ ಬೇರೆ, ಗಂಗಾ ಮೈದಾನ ಅಂದ ತಕ್ಷಣ ಗಂಗಾ ನದಿಗಳು ಎಲ್ಲೆಲ್ಲಿ ಮಣ್ಣು. ನಾವು ಉತ್ತರ ಭಾರತದ ಆಲ್ಮೋಸ್ಟ್ ಒಂದು ಏನು UP ಇದು ಎಲ್ಲ ಹೇಳ್ತೀವಲ್ಲ, ತುಂಬಾ ತೀರಗಳು. ಸೊ ಮೈದಾನ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದು ಗರಿಷ್ಠ ಆಗಲು ಉಡುಪಿ ಸಮೀಪದಲ್ಲಿ. ನೋಡೋಣ, ಇದು ಉಡುಪಿ ಸಮೀಪದಲ್ಲಿ ಗರಿಷ್ಠ ಆಗಲ್ಲ ಇಲ್ಲ. ಎಲ್ಲಿ ಬರುತ್ತೆ? ಮಂಗಳೂರಲ್ಲಿ ಬರುತ್ತೆ, ಮಂಗಳೂರು. ಇದರ ಇನ್ನೊಂದು ಹೆಸರು ಕೆನರಾ ತೀರ. ಹೌದು, ಕರ್ನಾಟಕದ ತೀರ ಕೆನರಾ ತೀರ ಅಂತ ಕರಿತೀವಿ. ಮತ್ತೆ ಕೇರಳದ ಕೋರಮಂಡಲ್ ತೀರ ಅಂತ ಕರಿತೀವಿ ಅಲ್ವಾ. ಎಸ್, ದಿಸ್ ಇಸ್ ಕರೆಕ್ಟ್. ಅಲ್ಲಿಗೆ ಯಾವುದು ಸರಿಯಾಗಿಲ್ಲ ಕೇಳಿರೋದು. ಇಲ್ಲಿ ನೋಡಿ, ಬಿ ಸರಿ ಇಲ್ಲ, ಸಿ ಸರಿ ಇಲ್ಲ. ಸೊ ಬಿ ಮತ್ತು ಸಿ ಸರಿಯಾಗಿಲ್ಲ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಓಕೆ, ಸೊ ಯಾಕೆ ಸರಿ ಇಲ್ಲ? ಬಿ ತೀರ ಈಸ್ ಫೈನ್. ಇಲ್ಲಿ ಕರಾವಳಿ ಮೈದಾನ ಕ್ವಶನ್ ಕೇಳೋದು. ಕರಾವಳಿ ಮೈದಾನ ಅಂದ ತಕ್ಷಣ ನಿಮಗೆ ಇಲ್ಲಿ ಕರಾವಳಿ ಮೈದಾನ ನೋಡಿ, ಇಲ್ಲಿ ಸೂಪಾ ಮತ್ತೆ ಇಲ್ಲೆಲ್ಲ ನಿಮಗೆ ಬೇರೆ ಬೇರೆ ಅಂಕೋಲಾ, ಸಿರ್ಸಿ ಇವೆಲ್ಲ ಮೈದಾನಗಳಿಂದ ಸೇರಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದು ವೆಸ್ಟರ್ನ್ ಘಾಟ್ಸ್ ಇಂದ ಈ ಕಡೆ ಇರ್ತಕ್ಕಂಥ ಏನು ಇದೆ, ಇದೆಲ್ಲ ಮೈದಾನ, ಇದೆಲ್ಲ ಮೈದಾನಗಳು, ಇವೆಲ್ಲ ಮೈದಾನ. ತೀರ ನೋಡಿ, ಕಾರವಾರ ಇಲ್ಲಿಂದ ತೀರ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಇಲ್ಲಿಂದ ಕೋಸ್ಟಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಇದು ನದಿಗಳು ಏನು ಈ ಕೋಸ್ಟಲ್ ಏರಿಯಾಗೆ ಸೇರುತ್ತೆ, ಇಲ್ಲಿಂದ ಮೈದಾನ ನಿರ್ಮಾಣ ಮಾಡುತ್ತಲ್ಲ, ಇದು ಮೈದಾನ. ಇಲ್ಲಿ ನೋಡ್ಬೋದು ನಿಮ್ಗೆ ಅತ್ಯಂತ ದೊಡ್ಡದಾಗಿ ನಮಗೆ ಒಂದು ಪ್ಲೇಸ್ ಅಂದ್ರೆ ವಿಡ್ತ್ ಇರೋದು ಯಾವುದು ಅಂದ್ರೆ ಮಂಗಳೂರು. ಓಕೆ, ಅಂಡ್ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಈಗ ಇದು ವಿಡ್ತ್ ಅಂದ್ರೆ ಇದು ಓಕೆ, ದೂರ ಅಂತಂದ್ರೆ ನಿಮ್ಗೆ ಇದು ಓಕೆ, ಇದು ಅಗಲ, ಇದು ಉದ್ದ ನೋಡಿದ್ರೆ ನಮ್ಗೆ ಅತ್ಯಂತ ಹೆಚ್ಚು ಉತ್ತರ ಕನ್ನಡ ಜಿಲ್ಲೆ, ಸೆಕೆಂಡ್ ಉಡುಪಿ, ದಕ್ಷಿಣ ಕನ್ನಡ 3. ವಿಡ್ತ್ ಅಂತ ಬಂದಾಗ 70 ಕಿಲೋಮೀಟರ್ ಮಂಗಳೂರು. ಯೂಶಲಿ ಈ ವಿಡ್ತ್ ತೀರ ಮೈದಾನದ ವಿಡ್ತ್ ನೋಡಿದ್ರೆ ನಾವು 30 to 50 ಕಿಲೋಮೀಟರ್ ನೋಡ್ತೀವಿ. ಈ ವಿಡ್ತ್ ಅತ್ಯಂತ ಹೆಚ್ಚಿರೋದು ಮಂಗಳೂರಲ್ಲಿ, ಉಡುಪಿಲಲ್ಲ. ಸೊ ಹಂಗಾಗಿ ಆಪ್ಷನ್ 2 B and C ಇಸ್ ರಾಂಗ್ ಆನ್ಸರ್. ಇಲ್ಲಿ ನಮ್ಗೆ ಕೇಳೋ ರಾಂಗ್ ಆನ್ಸರ್ ಯಾವುದು ಅಂತ ಕೇಳಿರೋದು. ಸೊ ಹಾಗಾಗಿ B and C ಇಸ್ ದ ರಾಂಗ್ ಆನ್ಸರ್. ಅರ್ಥ ಆಗಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಮತ್ತೆ ಇದು ಕೇಳ್ತಾನೆ, ಕೋಸ್ಟಲ್ ಲೆಂತ್ಗಳು ಅತ್ಯಂತ ಹೆಚ್ಚು ಉತ್ತರ ಕನ್ನಡ. ಯಾವ್ಯಾವ ಜಿಲ್ಲೆಯಲ್ಲಿ ಕರಾವಳಿ ನಾವು ನೋಡೋದು? ಇದು ಉತ್ತರ ಕನ್ನಡ, ಇದು ಉಡುಪಿ ಜಿಲ್ಲೆ, ಈ ಕಡೆ ತುದಿಲಿರೋದು ಇದು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ. ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಕರ್ನಾಟಕದ ಭೂ ಸ್ವರೂಪಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸಮುದ್ರ ಮಟ್ಟದಿಂದ 300 ರಿಂದ 3350 ಮೀಟರ್ಗಳ ನಡುವೆ ಎತ್ತರದ ಪ್ರದೇಶಗಳು ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 92% ರಷ್ಟು ಭಾಗವನ್ನು ಹೊಂದಿವೆ.
ರಾಜ್ಯದ ಉತ್ತರ ಭಾಗವು ಆಂಧ್ರ ಭೂಮಿಯನ್ನು ಒಳಗೊಂಡಿದೆ. ರಾಜ್ಯದ ಅತಿ ಎತ್ತರದ ಶಿಖರ ಕುದುರೆಮುಖ. ಕರಾವಳಿ ಮೈದಾನ ಪ್ರದೇಶವು ರಾಜ್ಯದ ಅತ್ಯಂತ ತಗ್ಗಾದ ಕೆಳಗಿನ ಭೂ ಸ್ವರೂಪವಾಗಿದೆ. ಎಸ್, ಕರಾವಳಿ ಇಸ್ ದ ಲೋಯೆಸ್ಟ್ ಪಾಯಿಂಟ್ ಅಲ್ಲ, ಸಮುದ್ರ ತೀರ. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್. ನಾವು ನೋಡೋದಾದ್ರೆ 600 ಇಂದ 1900, ಒಂದೊಂದ್ ಕಡೆ 1800, ಒಂದ್ ಕಡೆ 1400. ಅಂದ್ರೆ ದ ಎಲಿವೇಶನ್, ನಮ್ಮ ಏನ್ ಬೆಟ್ಟಗಳು ಏನಿದೆ ಅದು ರೇಂಜ್, ಆ ಒಂದು ರೇಂಜ್ ಅಲ್ಲಿ ಬರುತ್ತೆ. ಒಂದೊಂದ್ ಕಡೆ 900 ತನಕ ಇದೆ, ಒಂದೊಂದ್ ಕಡೆ 1500, 600 ಮೀಟರ್ ತನಕ, 700 ಮೀಟರ್ ತನಕನೂ ಇದೆ. ಓಕೆ, ಎಸ್, ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಇದು ಉತ್ತರ ಭಾಗವು ಆಂಧ್ರ ಪ್ರಸ್ಥಭೂಮಿ ಇದೆ. ದಿಸ್ ಇಸ್ ರಾಂಗ್. ಉತ್ತರ ಭಾಗ ಇಸ್ ನಾಟ್ ಆಂಧ್ರ ಪ್ರಸ್ಥಭೂಮಿ. ಓಕೆ, ಕರ್ನಾಟಕದ ಪ್ರಸ್ಥಭೂಮಿ ಇಸ್ ಮೈಸೂರು ಪ್ರಸ್ಥಭೂಮಿ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ರಾಂಗ್. ರಾಜ್ಯ ಅತಿ ಎತ್ತರ ಶಿಖರ ಕುದುರೆಮುಖ ಅಲ್ಲ, ಯಾವುದು? ಮುಳ್ಳಯ್ಯನಗಿರಿ ಅಲ್ವಾ? ಮುಳ್ಳಯ್ಯನ ಗಿರಿ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಸೊ ಯಾವುದು? ಕೇವಲ 2 ಹೇಳಿಕೆಗಳು ಮಾತ್ರ ಸರಿ. ನೋಡಿ, ಅದಕ್ಕೆ ಇದನ್ನ ಪ್ರಾಕ್ಟೀಸ್ ಹೆಂಗ್ ಮಾಡಬೇಕು? ಈ ಹೇಳಿಕೆಗಳ ಬಗ್ಗೆ ನಾವು ಈ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಮಾಡ್ತೀವಿ. ನೋಡಲ್ಲ ತುಂಬಾ ಜನ. ಈಗ ನಮ್ಮ ರೀಸೆಂಟ್ ಆಗಿ ಕೂಡ ಲಾಸ್ಟ್ ಸಂಡೇ, ಪ್ರತಿ ಸಂಡೇ ಅಥವಾ ಮಂಡೇ, ಒಂದೊಂದ್ಸಲ ಮಂಡೇ ಆಗುತ್ತೆ, ಒಂದ್ಸಲ ಇದಾಗುತ್ತೆ. ಯೂಶಲಿ ಸಂಡೇ ಹೊತ್ತು ವೀಕ್ಲಿ ಕರೆಂಟ್ ಅಫೇರ್ ಬರುತ್ತೆ. ನೋಡಿ, ಅಲ್ಲೆಲ್ಲ ಈ ತರ ಆಪ್ಷನ್ಸ್ ಗಳ ಪ್ರಾಕ್ಟೀಸ್ ಮಾಡಿಸಿರ್ತೀವಿ ನಾವು. ಫೈನ್. ಸೊ ಇಲ್ಲಿ ನೋಡೋಣ ಬನ್ನಿ. ನಮ್ದು ಚದರ ವಿಸ್ತಾರ 1,91,791 ಕರ್ನಾಟಕ ಅಲ್ವಾ? 450 900, ಒಂದ್ ಕಡೆ 1800 ಮೀಟರ್ ಎತ್ತರ ಎಲಿವೇಶನ್ ಇದೆ. ನಾವು ನಮ್ಮ ಕರ್ನಾಟಕದ ಪ್ರಾಕೃತಿಕ ವಿಭಾಗ ನಾನು ನೋಡೋದಾದ್ರೆ ಮೈದಾನ, ಕರಾವಳಿ, ಮಲೆನಾಡು ಅಂತ ಮಾಡ್ತೀವಿ. ಇದು ಮಲೆನಾಡು, ಇದು ಕರಾವಳಿ, ಇದು ಮೈದಾನ. ಮೈದಾನವನ್ನ ನಾವು ಇಲ್ಲಿ ಉತ್ತರ ಮೈದಾನ, ದಕ್ಷಿಣ ಮೈದಾನ ಅಂತ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ಕರ್ನಾಟಕ 6 ರಾಜ್ಯಗಳಿಂದ ಇದನ್ನು ಈಗ ತರ ನಾನು ಹೇಳಿದೆ ನಿಮ್ಗೆ. ಫೈನ್. ಸೊ ಹಾಗಾಗಿ ಇಲ್ಲಿ ಕೇವಲ 2 ಹೇಳಿಕೆಗಳು ಸರಿಯಾಗಿದೆ. ಬಿ ಮತ್ತೆ ಸಿ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ತಾಣಗಳನ್ನು ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕ ಅಂತ ಕರೆಯಲಾಗುತ್ತೆ? ನೋಡಿ, ಇದನ್ನ ಘೋಷಣೆ ಮಾಡಿದೆ, ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕ ಅಂತ. ಯಾವುದು? ಸೆಂಟ್ ಮೇರಿಸ್ ದ್ವೀಪವನ್ನ. ಸೊ ಆಪ್ಷನ್ 1 ಸೆಂಟ್ ಮೇರಿಸ್ ದ್ವೀಪನ ಬಗ್ಗೆ ಓದ್ಬೇಕಾಗತ್ತೆ. ನೋಡಿ, ಪಾರಿವಾಳ ದ್ವೀಪ ಇಸ್ ಡಿಫ್ರೆಂಟ್. ಪಾರಿವಾಳ ದ್ವೀಪ ಯಾವುದು? ನಾನು ಈಗ ತಾನೇ ನೇತ್ರಾಣಿ ದ್ವೀಪನ ಪಾರಿವಾಳ ದ್ವೀಪ ಅಂತ ಕರಿತೀವಿ. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ದ್ವೀಪಗಳ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ತುಂಬಾ ದ್ವೀಪಗಳಿದೆ ಇಲ್ಲಿ. ಇಲ್ಲಿ ನೋಡಿ, ನಿಮಗೆ ಸೇಂಟ್ ಮೇರಿಸ್ ಐಲ್ಯಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೇಂಟ್ ಮೇರಿಸ್ ಐಲ್ಯಾಂಡ್ ಇಲ್ಲಿ ಉಡುಪಿಯಿಂದ ಸ್ವಲ್ಪ ದೂರದಲ್ಲಿ ಬರುತ್ತೆ, ಮಲ್ಪೆ ಬೀಚ್ ಇಂದ ಸ್ವಲ್ಪ ದೂರದಲ್ಲಿ ಬರುತ್ತೆ. ಮತ್ತೆ ನೇತ್ರಾಣಿ ನೋಡಿ, ಇಲ್ಲಿ ಬರುತ್ತೆ ನೇತ್ರಾಣಿ ದ್ವೀಪ. ಇಲ್ಲಿ ನೋಡಿ, ಹೋಗ್ ಐಲ್ಯಾಂಡ್ ಅಂತ ಒಂದಿದೆ. ಓಕೆ, ಟ್ವೈನ್ ಐಲ್ಯಾಂಡ್ ಅಂತ ಒಂದಿದೆ. ಓಕೆ, ಮತ್ತೆ ಚಂಡೋರ್ಗಿ ಐಲ್ಯಾಂಡ್ ಅಂತಿದೆ. ಬಸವರಾಜ ದುರ್ಗ ಐಲ್ಯಾಂಡ್ ಇದೆ. ಮುರುಡೇಶ್ವರ ಐಲ್ಯಾಂಡ್ ಇದೆ. ಓಕೆ, ತುಂಬಾ ಇಲ್ಲ. ಒಂದು ನಾನು ಹೇಳಿದ ದಿಸ್ ಆರ್ ಆಲ್ ಮೇನ್ ಇಂಪಾರ್ಟೆಂಟ್ ಐಲ್ಯಾಂಡ್. ಈ ಐಲ್ಯಾಂಡ್ ಅಲ್ಲಿ ಪ್ರಮುಖವಾಗಿ ನೇತ್ರಾಣಿ ದ್ವೀಪ, ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುರುಡೇಶ್ವರ ಸಮೀಪ ಬರುತ್ತೆ. ನಾನು ನಿಮ್ಗೆ ಅದನ್ನೇ ತೋರಿಸಿದಿಲ್ಲ. ಇಲ್ಲಿ ನೇತ್ರ ಇಲ್ಲಿ ನೋಡಿ, ಮುರುಡೇಶ್ವರ ಸಮೀಪ ಬರ್ತಕ್ಕಂಥದ್ದು ನೇತ್ರಾಣಿ ಐಲ್ಯಾಂಡ್ ಇಲ್ಲಿದೆ ನೋಡಿ. ಅಂಡ್ ಈ ನೇತ್ರಾಣಿ ಐಲ್ಯಾಂಡ್ ನಾವು ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ. ಪಾರಿವಾಳ ಅಧಿಕ ಆಗಿರುತ್ತೆ. ಇನ್ ಸೆಂಟ್ ಮೇರಿಸ್ ಇದು ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪ ಬರುತ್ತೆ. ಇದನ್ನ ವಕ್ರ ಆಕೃತಿ ಇದೆ. ಇಲ್ಲಿ ನಾವು 4 ರೀತಿಯಾದ ಐಲ್ಯಾಂಡ್ ಗಳನ್ನು ನೋಡ್ತೀವಿ. ಓಕೆ, ಅಲ್ಲಿ ಕೊಕೊನಟ್ ಬೆಳುತ್ತೆ. ತೊನ್ಸೆಪಾರ್ ಅಂತ, ತೊನ್ಸೆಪಾರ್ ಅಂದ್ರೂ ಕೂಡ ಒಂದು ಐಲ್ಯಾಂಡ್. ಓಕೆ, ಯಾವ್ದು ನಾರ್ತ್ ಸೌತ್ ತೊನ್ಸೆಪಾರ, ಮತ್ತೆ ಇನ್ನೊಂದು ಯಾವ್ದೋ ದಯಾನಂದ ದುರ್ಗ ಒಂದು ಐಲ್ಯಾಂಡ್ ಅಂತ. ಒಟ್ಟು 4 ಗ್ರೂಪ್ಸ್ ಆಫ್ ಐಲ್ಯಾಂಡ್ಸ್ ಗಳು ನಾವು ಸೆಂಟ್ ಮೇರಿಸ್ ದ್ವೀಪ ಅಂತ ಕರಿತೀವಿ. 4 ಇದೆ, ವೆರಿ ಇಂಪಾರ್ಟೆಂಟ್ ಅದು. ಇನ್ನು ಅಂಜ ದ್ವೀಪ, ದೇವಗಡ ದ್ವೀಪ, ಕಾಂಜಿಗುಡ್ಡ ದ್ವೀಪ ಇವೆಲ್ಲ ಇಲ್ಲಿದೆ ನೋಡಿ. ಅಂಜ ದ್ವೀಪ, ದೇವಗಡ ದ್ವೀಪ, ಕಾಂಜಿಗುಡ್ಡ ದ್ವೀಪ ಎಲ್ಲ ಇದೆ ಇಲ್ಲಿ. ಕಾಂಜಿಗುಡ್ಡ ದ್ವೀಪ, ಓಕೆ, ಅಂಜ ದ್ವೀಪ. ಸೊ ಇಲ್ಲಿ ತುಂಬಾ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಈಗ ಇದ್ರ ಬಗ್ಗೆ ಒಂದು ಕ್ವಶನ್ ತಗೊಂಡಿದ್ದೆ ಸೆಂಟ್ ಮೇರಿಸ್ ಬಗ್ಗೆ. ನೋಡಿ, ಈ ಸೆಂಟ್ ಮೇರಿಸ್ ದ್ವೀಪಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ. ಇದು ಕರ್ನಾಟಕ ಕರಾವಳಿ ಪ್ರದೇಶದ ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ. ಕರಾವಳಿ ಉತ್ತರ ಭಾಗದಲ್ಲಿ ಬರುತ್ತೆ ಸೆಂಟ್ ಮೇರಿಸ್ ದ್ವೀಪ? ನೋ, ಉತ್ತರ ಭಾಗದಲ್ಲಿ ಎಲ್ಲಿ ಬರುತ್ತೆ? ದಕ್ಷಿಣ ಭಾಗದಲ್ಲಿ ಬರುತ್ತೆ. ದಕ್ಷಿಣ ಭಾಗ ತಾನೆ. ಇಲ್ಲಿ ನೋಡಿ, ಬನ್ನಿ ಹಿಂದಕ್ಕೆ ನೋಡಿ. ಸೆಂಟ್ ಮೇರಿಸ್ ದ್ವೀಪ ಈಗ ಇದು ಉತ್ತರ ಅಂತ ಅನ್ಕೊಂಡ್ರೆ, ಇದು ಮಧ್ಯ ಅನ್ಕೊಂಡ್ರೆ ಇದು ದಕ್ಷಿಣ ಭಾಗದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅಥವಾ ಇದನ್ನ 2 ಡಿವೈಡ್ ಮಾಡಿದ್ರು ನೀವು ಹಿಂಗೆ, ಕರಾವಳಿನ ಇದು ಉತ್ತರ, ಇದು ದಕ್ಷಿಣ ಆಗುತ್ತೆ ಅಲ್ವಾ? ಉತ್ತರ ಭಾಗದಲ್ಲಿ ಬರಲ್ಲ ಅದು. ಇದು ದ್ವೀಪಗಳ ಸಮೂಹ. ಹೌದು, 4 ಪ್ರಮುಖವಾದ ಐಲ್ಯಾಂಡ್ಸ್ ಗಳಿದೆ. ಅದನ್ನ 4 ಸೇರಿ ನಾವು ಸೆಂಟ್ ಮೇರಿಸ್ ದ್ವೀಪ ಅಂತ ಈಗ ತಾನೇ ಹೇಳಿದೆ. ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನು ತೆಂಗಿನ ದ್ವೀಪ, ಹೌದು, ಕೊಕೊನೆಟ್ ಜಾಸ್ತಿ ಆ ಒಂದು ದ್ವೀಪದಲ್ಲಿ ಬೆಳೀತಾರೆ. ಹಾಗಾಗಿ ಅದನ್ನ ತೆಂಗಿನ ದ್ವೀಪ ಇಲ್ಲಿ ಈಗ ತಾನೇ ನೋಡಿದ್ವಿ ಅಲ್ವಾ? ತೊನ್ಸೆಪಾರ್ ಅಂತಕ್ಕಂಥ ದ್ವೀಪದಲ್ಲಿ ಇದನ್ನ ತೆಂಗಿನ ಮರ ಜಾಸ್ತಿ ಬೆಳೀತಾರೆ. ಹಾಗಾಗಿ ಇದನ್ನ ಕರಿತೀವಿ. ಸೊ ಆಪ್ಷನ್ ಬಿ ಮತ್ತೆ ಸಿ ಕರೆಕ್ಟ್. ಇದು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಂಗ್. ಕರ್ನಾಟಕ ದಕ್ಷಿಣ ಕನ್ನಡ ಬರುತ್ತೆ. ಈಗ ತಾನೇ ಹೇಳಿದೆ, ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪ ಅಲ್ವಾ? ಇಲ್ಲಿ ನೋಡಿ, ಉಡುಪಿ ಜಿಲ್ಲೆಯ ಸೆಂಟ್ ಮೇರಿಸ್ ಮಲ್ಪೆ ಸಮೀಪ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್.
ಹಾಗಾಗಿ ಯಾವ ಹೇಳಿಕೆ ಸರಿ? ಕೇವಲ 2 ಹೇಳಿಕೆಗಳು ಸರಿ. ಯಾವುದು ಸಹ 2 ಹೇಳಿಕೆಗಳು? ಬಿ ಮತ್ತೆ ಸಿ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒನ್ಸ್ ಅಗೇನ್. ಸೊ ನೆಕ್ಸ್ಟ್ ಬರ್ತೇನೆ. ಇದು ಎಸ್ಚುರೀಸ್. ಎಸ್ಚುರೀಸ್ ನಮಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು. ನಾವು ಕರ್ನಾಟಕ ಅಥವಾ ಭಾರತ, ನೀವು ಯಾವುದೇ ತಗೊಳ್ಳಿ, ಭಾರತ ತಗೊಳ್ಳಿ ಅಥವಾ ಇಲ್ಲಿ ಕರ್ನಾಟಕನ ತಗೊಳ್ಳಿ, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ನಮಗೆ ಅಳಿವೆಗಳನ್ನ, ಎಸ್ಚುರೀಸ್ಗಳನ್ನ ಮಾಡ್ತವೆ. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು. ಯಾಕೆ ಅಂದ್ರೆ ತುಂಬಾ ಇಳಿಜಾರಿರುತ್ತೆ, ಸವೆತ ಕಮ್ಮಿ ಇರುತ್ತೆ, ತುಂಬಾ ದೊಡ್ಡ ರಾಕ್ ಇರುತ್ತೆ, ಅದಕ್ಕೆ ಅದು ಅಳಿವೆಗಳಾಗ್ತವೆ. ಇಲ್ಲಿ ಪೂರ್ವದಲ್ಲಿ ನಮ್ಗೆ ಏನಾಗುತ್ತೆ? ಡೆಲ್ಟಾಗಳಾಗ್ತವೆ. ಇದು ಅಳಿವೆ ಇಲ್ಲಿ ಡೆಲ್ಟಾ ಅಲ್ವಾ? ಸೊ ಇಲ್ಲಿ ನೋಡಿ, ಕಾಳಿ, ಗಂಗಾವಳಿ, ಅಘನಾಶಿನಿ, ಶರಾವತಿ. ಯಾವ ತಾಲೂಕು ಅಳಿವೆಗಳು ಎಲ್ಲಿ ನಿಲ್ಲಿಸುತ್ತೆ? ಅಳಿವೆಗಳು ಒಂದು ಡೆಲ್ಟಾ ಎಲ್ಲಾಗುತ್ತೆ ಸರ್? ಎಲ್ಲಿ ನದಿ ಸಮುದ್ರಕ್ಕೆ ಸೇರುತ್ತೆ ಅಲ್ಲಿ. ಹಂಗೆ ಈ ಕಡೆ ಪಶ್ಚಿಮ ಕರಿ ನದಿ ಎಲ್ಲಿ ಸಮುದ್ರಕ್ಕೆ ಸೇರುತ್ತೆ, ಯಾವ ಒಂದು ಪ್ರದೇಶದ ಅಲ್ಲಿ ಅಳಿವೆಗಳಾಗ್ತವೆ. ಅರ್ಥ ಆಗ್ತಿಲ್ಲ ಅಂದ್ರೆ ಇಲ್ಲಿ ನೀವು ಅಳಿವೆ ಎಲ್ಲ ಆಗುತ್ತೆ ಅನ್ನೋಕ್ಕಿಂತ ಯಾವ ಪ್ರದೇಶದಲ್ಲಿ ಸಮುದ್ರಕ್ಕೆ ಸೇರುತ್ತೆ ಅಂತ ತಿಳ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾವು ಮಾಡಿದೀವಿ ನಮ್ಮ ಒಂದು ಭೂಗೋಳಶಾಸ್ತ್ರದಲ್ಲಿ. ನೀವು ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಹೋದ್ರೆ ಅಲ್ಲಿ ನಿಮಗೆ ದಕ್ಷಿಣ ಭಾರತ ನದಿಗಳು, ಉತ್ತರ ಭಾರತ ನದಿಗಳು, ಕರ್ನಾಟಕ ನದಿಗಳು ಅಂತ ಸೆಪರೇಟ್ ಮಾಡಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದ್ರೆ ಬೇಕಾದ್ರೆ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಕಮೆಂಟ್ ಮಾಡಿ ಆ ವಿಡಿಯೋದು, ಅಲ್ಲಿ ಕೂಡ ನೋಡಬಹುದು. ಐ ವಿಲ್ ಶೋ ಯು. ಇಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟ್, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಅಥವಾ ಇಲ್ಲಿ ನೋಡೋಣ, ಕಾಳಿ ನದಿ ನೋಡಿ. ಇವೆಲ್ಲ ನಾವು ಇದು ಆ ಒಂದು ವಿಡಿಯೋ ಸ್ಲೈಡ್ ನಿಂದ ತಂದಿರೋದು. ಕಾಳಿ ನದಿ ನಿಮಗೆ ಎಲ್ಲಿ ಸೇರುತ್ತೆ? ಪಶ್ಚಿಮ ಬಗ್ಗೆ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ನೋಡಿ ಕಾಳಿ ನದಿ. ಅದರಿಂದ ಯಾವ ಜಲಪಾತ ಆಗುತ್ತೆ ಅದನ್ನು ಕೇಳ್ತಾನೆ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿದೆ ನೋಡಿ ಕಾಳಿ ನದಿಯಲ್ಲಿ ಸರ್ ಕಾರವಾರ ಇದೆಯಾ? ಎಸ್ ಇದೆ. ಎಗೆ 5 ಇರೋದು ಇದೊಂದೇ ಆಪ್ಷನ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ? ಗಂಗಾವಳಿ, ಅಘನಾಶಿನಿ, ಶರಾವತಿ 3 ನೋಡ್ಬೇಕಲ್ಲ. ಬನ್ನಿ ನೋಡೋಣ. ಈಗ ಶರಾವತಿ ನೋಡೋಣ. ಶರಾವತಿ ಎಲ್ಲಿ ಸೇರುತ್ತೆ? ದಕ್ಷಿಣ ಹೊನ್ನಾವರ ಬಳಿ ಸೇರುತ್ತೆ ನೋಡಿ, ಅರಬ್ಬಿ ಸಮುದ್ರ ಸೇರುತ್ತೆ. ಮತ್ತೆ ನೇತ್ರಾವತಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲಿ ನದಿಗೆ ಸೇರುತ್ತೆ? ಯಾವ ಭಾಗದಲ್ಲಿ ಸೇರುತ್ತೆ? ಇದು ಮಂಗಳೂರು ನಗರದತ್ತ ಕೊಡಿಯಾಲ ಬಳಿ ಸಮುದ್ರವನ್ನು ಸೇರುತ್ತೆ, ಮಂಗಳೂರು ನಗರ. ಓಕೆ, ಗಂಗಾವಳ್ಳಿ ಅಥವಾ ಇದನ್ನ ಗಂಗಾವಳ್ಳಿ ಬೇಡ್ತಿ ನದಿ ಅಂತ ಏನ್ ಕರಿತೀವಿ, ಇದನ್ನ ಗಂಗಾವಳಿ ಗ್ರಾಮ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅಂದ್ರೆ ಗೋಕರ್ಣ ಅಥವಾ ಅಂಕೋಲದ ನಡುವೆ ಬರ್ತಕ್ಕಂಥದ್ದು. ಓಕೆ, ಅರ್ಥ ಆಗಿಲ್ಲ? ಅಘನಾಶಿನಿ ಎಲ್ಲಿ ಸೇರುತ್ತೆ? ಅಘನಾಶಿನಿ ತದಡಿ ಎಂಬಲ್ಲಿ ಅರಬ್ಬಿ ಸಮುದ್ರ ಸೇರುತ್ತೆ. ಓಕೆ, ಸೊ ಗಂಗಾವಳಿ ಅಂತಕ್ಕಂಥದ್ದು ಅಂಕೋಲಾ ಬರಿ ನೋಡಿ, ಇಲ್ಲಿ ಆಪ್ಷನ್ಸ್ ನೋಡಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಗಂಗಾವಳಿ ಅಂಕೋಲ, ಅಘನಾಶಿನಿ ಬಂದು ಕುಮಟ ಅಥವಾ ತಗಡಿ, ಶರಾವತಿ ಹೊನ್ನಾವರ, ಇವೆಲ್ಲ ನೋಡಿದ್ವಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅಂದ್ರೆ ಇಲ್ಲಿ ನೀವು ಏನು ಅಂದ್ರೆ ಈ ನದಿಗಳು ಮಾಡಿದೀವಲ್ಲ, ಆ ನದಿಗಳು, ಅದ್ರ ಜಲಪಾತಗಳು ಬೇಕಾದ್ರೆ ಲಿಸ್ಟೇ ಕೊಡ್ತೀನಿ ನಾನು. ಬನ್ನಿ ನೋಡೋಣ, ಲಿಸ್ಟ್ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಜಲಪಾತಗಳು, ನದಿಗಳು, ಎತ್ತರ, ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಇಂಪಾರ್ಟೆಂಟ್ ಇದು. ಇನ್ನೂ ತುಂಬಾ ಡೀಟೇಲ್ ಇರೋದು ಬೇಕು ಅಂದ್ರೆ ಇಲ್ಲಿ ನೋಡಿ. ಜೋಗ್ ಜಲಪಾತ ಶರಾವತಿ, ಬಂಡಾಜೆ ನೇತ್ರಾವತಿ, ಉಂಚಳ್ಳಿ ಅಘನಾಶಿನಿ, ಛಾಯಭಾಗ ದೋಣಿ ನದಿ, ಶಿಂಷಾ ಮಾಗೋಡು ಬೇಡ್ತಿ, ಓಕೆ, ಗೋಕಾಕ್ ಘಟಪ್ರಭಾ, ಮತ್ತೆ ಇಲ್ಲೂ ಒಂದಷ್ಟಿದೆ. ಓಕೆ, ಸೂಪ ಉಗಮ ಸ್ಥಾನ ಎಲ್ಲಾಗುತ್ತೆ ಅಂತ ಕೂಡ ಕೊಟ್ಟಿದ್ದೀನಿ. ಕಾಳಿ ನದಿ ಉಗಮ ಸ್ಥಾನ ಯಾವುದು? ಶರಾವತಿ ಉಗಮ ಸ್ಥಾನ, ನೇತ್ರಾವತಿ ಉಗಮ ಸ್ಥಾನ, ಬೇಡ್ತಿ, ಗಂಗಾವಳಿ ಉಗಮ ಸ್ಥಾನ ಎಲ್ಲಾಗುತ್ತೆ? ಮಾಗೋಡಿ ಬಳಿ ಅಲ್ಲಿ ಇದಾಗುತ್ತೆ, ಧಾರವಾಡ ಬಳಿ ಉಗಮ ಸ್ಥಾನ ಅದರದ್ದು. ಸೊ ದಿಸ್ ಸೈಡ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಸ್ಲೈಡ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇಟ್ಕೊಳ್ಳಿ, ಇದು ಬೇಕಾಗುತ್ತೆ ಎಕ್ಸಾಮ್ಸ್ಗೆ. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಂದಿವೆ ಕೂಡ. ಸೊ ಅಂದ್ರೆ ಕ್ವಶನ್ಸ್ಗಳು ಸೇಮ್ ರಿಪೀಟ್ ಆಗ್ತಿರುತ್ತೆ. ಏನ್ ಬೇಕಾದ್ರೂ ಕೇಳ್ಬೋದು. ಬೇಕಾದ್ರೆ ನಿಮ್ಗೆ ಈಗ ಎಲ್ಲಿ ಸಮುದ್ರ ಸೇರುತ್ತೆ ಆ ಜಾಗದಲ್ಲಿ ಎಸ್ಚುರಿ ಆಗುತ್ತೆ ಅಂತ ಹೇಳಿದೆ, ಹಂಗ ಬೇಕಾದ್ರೂ ಕೇಳ್ಬೋದು. ಇದೇ ಕ್ವಶನ್ ಯಾವ ಪ್ರದೇಶದಲ್ಲಿ ಸಮುದ್ರಕ್ಕೆ ಸೇರುತ್ತೆ, ಅರಬ್ಬಿ ಸಮುದ್ರಕ್ಕೆ ಯಾವ ಪ್ರದೇಶ ಹತ್ರ ಸೇರುತ್ತೆ ಅಂತ ನಾನು ಇದೇ ಕ್ವಶನ್ ಅಂತಿರುಗಿಸಬಹುದು ಅಷ್ಟೇ. ಕೇಳಿದಾನೆ ಕೂಡ ಆತರ ಸಿಂಗಲ್ ನದಿಗಳು ಕೊಟ್ಟು ಕೇಳಿದಾನೆ, ಬೇಕಾದ್ರೆ ಒಂದಿಸಿ ಬರೆಯಲು ಕೇಳಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಬಗ್ಗೆ ಇನ್ನೂ ಒಂದಷ್ಟು ಕ್ವಶನ್ಸ್ ಗಳಿದೆ, ಮುಂದೆ ತಗೋಣ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೊಂದು ವೆರಿ ಇಂಪಾರ್ಟೆಂಟ್. ಆಡಳಿತ ವಿಭಾಗಗಳು, ಜಿಲ್ಲೆಗಳು ಪದೇ ಇತ್ತೀಚೆಗೆ ಬರ್ತಾ ಇದೆ ಇದು. ಓಕೆ, ಸೊ 4 ಆಡಳಿತ ವಿಭಾಗಗಳನ್ನ ನೋಡ್ತೀವಿ ಅಲ್ವಾ ನಾವು, ಕಂದಾಯ ವಿಭಾಗಗಳು ಅಂತ ಕರಿತೀವಿ. ಒಂದು ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಮೈಸೂರು, 4 ಕಂದಾಯ ವಿಭಾಗಗಳು. ಸೊ ಅಲ್ಲಿ ಯಾವ ಜಿಲ್ಲೆ ಬರುತ್ತೆ ಇದನ್ನ ಪ್ರೀವಿಯಸ್ ವಿಡಿಯೋ ಕೂಡ ಮಾಡಿದ್ದೀನಿ. ಇದು ಕೂಡ ಇತ್ತೀಚೆಗೆ ಬಂದಿರೋ ಕ್ವಶನ್, ಹಾಗಾಗಿ ತಗೊಂಡಿದ್ದೀನಿ ನೋಡಿ. ಬೆಳಗಾವಿ ಅಂತಕ್ಕಂಥದ್ದು ನಿಮ್ಗೆ ಎಲ್ಲಿ ಬರುತ್ತೆ? ವಿಜಯಪುರ ಜಿಲ್ಲೆ ಬೆಳಗಾವಿ ಡಿವಿಷನ್ ಬರುತ್ತೆ. ಬೆಂಗಳೂರು ಡಿವಿಷನ್ ಶಿವಮೊಗ್ಗ ಬೆಂಗಳೂರು ಡಿವಿಷನ್ ಸೇರುತ್ತೆ. ಕಲಬುರಗಿ ಬಳ್ಳಾರಿ, ಇದು ಕಲಬುರಗಿ, ಮೈಸೂರು ಚಿಕ್ಕಮಗಳೂರು. ಸೊ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಇಲ್ಲೂ ತೋರಿಸ್ತೇನೆ ಮ್ಯಾಪ್ ಅಲ್ಲಿ ನೋಡಿ. ಬೆಂಗಳೂರು ಡಿವಿಷನ್, ಇದು ಮೈಸೂರು ಡಿವಿಷನ್, ಯೆಲ್ಲೋ ಕಲರ್ ನೋಡಿ. ಉಡುಪಿ, ಚಿಕ್ಕಮಗಳೂರು, ಸೌತ್ ಕನ್ನಡ ಅಂದ್ರೆ ದಕ್ಷಿಣ ಕನ್ನಡ, ಹಾಸನ,
ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ಇದು ಮೈಸೂರು ಒಂದು ಡಿವಿಷನ್ಗೆ ಕಂದಾಯದ ವಿಭಾಗ. ಹಾಗೆ ನಿಮಗೆ ಇಲ್ಲಿ ಬೆಂಗಳೂರು ನೋಡಿದ್ರೆ ಇದು ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ. ಸೊ ಈ ಒಂದು ಜಿಲ್ಲೆಗಳು ನಮಗೆ ಇಲ್ಲಿ ಬರ್ತಕ್ಕಂಥದ್ದು. ಓಕೆ, ಒಂದ್ ಸೆಕೆಂಡ್. ಸೊ ಇದು ನೋಡ್ಕೊಳ್ಳಿ ಒಂದ್ಸಲ. ಇದು ಬೆಳಗಾವಿ ರೀಜನ್ನು, ಇದು ಕಲಬುರಗಿ ರೀಜನ್ನು. ಸೊ ಇದನ್ನ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಷ್ಟ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ವಶನ್ಸ್ ತರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿಂದ ಕೂಡ ತಾವು ಹೋಗಿ ನೋಡ್ಕೋಬಹುದು. ಅಥವಾ ನಮ್ಮ ಟೆಲಿಗ್ರಾಮ್, ನಾನು ಏನೇನು ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ, ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಶೇರ್ ಮಾಡ್ತೀನಿ.